ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ದಿನಕರ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮೀಶೋದಿಂದ ಏನೆಲ್ಲ ಪರ್ಚೇಸ್ ಮಾಡಿದ್ದೆ, ಸೊ ಅದ್ರದ್ದು ರಿವ್ಯೂ ಮತ್ತೆ ಅದ್ರ ಪ್ರೈಸ್ ಎಲ್ಲ ನಾನು ನಿಮ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಂಡ್ ನಾನು ಏನೇನ್ ಪರ್ಚೇಸ್ ಮಾಡಿದೀನಿ ಅಂತ ನೀವು ಕೊನೆ ತನಕ ವಿಡಿಯೋ ನೋಡಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬ್ಲ್ಯಾಕ್ ಕಾಣಿಸ್ತಾ ಇದೀನ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಇಲ್ಲ ಅಲ್ಲ. ಸೊ ಎಸ್, ಬ್ಲ್ಯಾಕ್ ಅನ್ಸಿದ್ರೆ ಫಿಲ್ಟರ್ ಎಲ್ಲ ಹಾಕ್ಬಿಟ್ಟು ಕರೆಕ್ಟ್ ಮಾಡ್ಬೋದು ಅಷ್ಟೇ. ಸೊ ನಾನು ಫಸ್ಟ್ ಇವಾಗ ತೋರಿಸ್ತಾ ಇರೋದು, ನಾನು ಮೀಶೋದಲ್ಲಿ ಲೈಕ್ ಏನಾದ್ರು ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ಅದನ್ನ ಇವಾಗ ನೆಲದಲ್ಲಿ ಇಟ್ಬಿಟ್ಟು ವಿಡಿಯೋ ಇದೆಲ್ಲ ಎಡಿಟ್ ಎಲ್ಲ ಮಾಡಕ್ಕಾಗಲ್ಲ, ವಿಡಿಯೋಸ್ ಎಲ್ಲ ಮಾಡಕ್ಕಾಗಲ್ಲ ಅಂತ ಒಂದು ಮ್ಯಾಟ್ ತರ ಆರ್ಡರ್ ಮಾಡಿದ್ದೆ. ಸೊ ನಾನು ನಿಮಗೆ ಫಸ್ಟ್ ಅದನ್ನ ತೋರಿಸ್ತೀನಿ. ಇದು ಎಷ್ಟು ದೊಡ್ಡದು ಬಂದಿದೆ ಅಂತ ನನ್ಗೆ ಗೊತ್ತಿಲ್ಲ. ನನಗೆ ಆಮೇಲೆ ಲಾಸ್ಟ್ ಅಲ್ಲಿ ಆ ಹೇಗ್ ಬಂದಿದೆ ಇದು ಅಂತ ವಿಡಿಯೋಸ್ ತೋರಿಸ್ತೀನಿ. ಓಕೆ, ಆಲ್ಮೋಸ್ಟ್ ನಾನು ಎಲ್ಲ ಪ್ರಾಡಕ್ಟ್ ಓಪನ್ ಮಾಡಿ ನೋಡಿದೀನಿ. ಯಾಕಂದ್ರೆ ಯಾವ್ದಾದ್ರು ಆಗಿಲ್ಲ, ಕೆಲವೊಂದು ಡ್ರೆಸ್ ಬಂದಿರೋದೆಲ್ಲ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡ್ಬೇಕಾಗತ್ತಲ್ಲ. ಸೊ ಅದಕ್ಕೆ ನಾನೆಲ್ಲ ಓಪನ್ ಮಾಡ್ಬಿಟ್ಟು ನೋಡಿದೀನಿ. ಓ ಮೈ ಗಾಡ್, ನಾನು ಇಷ್ಟು ದೊಡ್ಡದು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಇದ್ರಲ್ಲಿ ಏನ್ ಗೊತ್ತಾ, ನಿಮ್ ಮಿಡ್ಲಲ್ಲಿ ಯಾವ್ದಾದ್ರು ಐಟಮ್ಸ್ ಅಂದ್ರೆ ಇವಾಗ ಹೋಮ್ ಡೆಕೋರ್ ಎಲ್ಲ ಇಡ್ತೀವಲ್ಲ, ಇದನ್ನ ಕೆಳಗಡೆ ಇಟ್ಬಿಟ್ಟು ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಇಡ್ಬೋದು. ಸೊ ಅದಕ್ಕೂ ಚೆನ್ನಾಗಿರುತ್ತೆ. ಈಗ ತುಂಬಾ ಧೂಳ್ ಬರ್ತಾ ಇದೆ, ಸೊ ಈ ತರ ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು, ಓಕೆ, ನಾನ್ ನಿಮ್ಗೆ ನನ್ ಜೊತೆ ಒಂದೇ ಮೊಬೈಲ್ ಇರೋದಲ್ವಾ, ಸೊ ಸೈಡ್ ಅಲ್ಲಿ ಹಾಕಿರ್ತೀನಿ, ಲೈಕ್ ಇಲ್ಲಿ ಹಾಕಿರ್ತೀನಿ ಎಷ್ಟು ಪ್ರೈಸ್ ಅಂಡ್ ಲೈಕ್ ಲಿಂಕ್ ಎಲ್ಲ ಅದ್ರದ್ದು ಕೋಡ್ ಬರ್ದ್ಬಿಟ್ಟು ಹಾಕ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಇದು. ಅಂಡ್ ಸೆಕೆಂಡ್ ಒನ್, ನಾನು ನನ್ ಬರ್ಡೇಗೆ ಇವಾಗ ನಾವು ಬ್ಯಾಗ್ಸ್ ಎಲ್ಲ ತಗೊಂಡ್ರೆ ಸುಮ್ನೆ ವೇಸ್ಟ್ ಆಗತ್ತಲ್ಲ. ಅದ್ರದ್ದು ಏನಾಗತ್ತಂದ್ರೆ ಈ ಮೇಲ್ಗಡೆ ಡಿಸೈನ್ಸ್ ಎಲ್ಲ ಇದೆಯಲ್ಲ, ಲೆದರ್ ಇದೆಯಲ್ಲ, ಅದೆಲ್ಲ ಕಿತ್ತೋಗ್ಬಿಡುತ್ತೆ. ಬ್ರಾಂಡೆಡ್ ತಗೋಬಹುದು, ಬಟ್ ನಾವು ಒಂದನ್ನೇ ತುಂಬಾ ಸಲ ಯೂಸ್ ಮಾಡಕ್ ಆಗಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಎಲ್ಲಾ ಡ್ರೆಸ್ಗೂ ಒಂದನ್ನೇ ಯೂಸ್ ಮಾಡಕ್ ಆಗಲ್ಲ ಅಂತ. ಸೊ ನಾನೇನ್ ಮಾಡ್ದೆ, ಮೀಶೋದಿಂದ ಈ ಬ್ಯಾಗ್ ಆರ್ಡರ್ ಮಾಡಿದ್ದೆ. ಐ ಥಿಂಕ್ ಎಲ್ಲಾನು 250-300 ಒಳಗಡೆ ಇದೆ. ಇದಂತೂ ತುಂಬಾ ಚೀಪ್ ಅನ್ಕೋತೀನಿ. ಐ ಥಿಂಕ್ 100 ಒಳಗಡೆ ಇದೆಯೇನೋ, ನನ್ಗೆ ಸರಿ ನೆನಪಿಲ್ಲ. ಸೊ ಇದು ನನ್ನ ಬರ್ಡೇ ಫೋಟೋಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಮಾಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಟೈಮ್ ಕೂಡ ಇಲ್ಲ, ಮತ್ತೆ ನನ್ಗೆ ಹಾಲಿಡೇ ಅಷ್ಟು ಸಿಗಲ್ಲ. ಸೊ ನೋಡ್ಬೇಕು, ಇನ್ ಕೇಸ್ ನನಗೆ ರಜೆ ಸಿಕ್ತು ಅಂದ್ರೆ ನಾನು ಹೋಗ್ಬಿಟ್ಟು ಫೋಟೋಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕ್ವಾಲಿಟಿನೂ ಚೆನ್ನಾಗಿದೆ, ನಾವು ಕೊಟ್ಟಿರೋ ಪ್ರೈಸ್ಗೆ ಓಕೆ. ಇವನ್ 100 ಬಿಲೋ ಆಗಿದ್ರೆ 100 ಬಿಲೋಗೆ ನಾವ್ ಇದನ್ನ ಕೊಡ್ಬೋದು. ಇಷ್ಟ ಅಮೌಂಟ್ ಕೊಟ್ಟಿದ್ದಕ್ಕೆ ಈ ಬ್ಯಾಗು ಓಕೆ. ಚೆನ್ನಾಗಿದೆ ಅಲ್ವಾ? ಅಂಡ್ ವೈಟ್ ಎಲ್ಲದಕ್ಕೂ ಸೂಟ್ ಆಗುತ್ತೆ.
ಅಂಡ್ ಇದೊಂದು, ಇದು ನಾನು ಏನಕ್ಕೆ ಆರ್ಡರ್ ಮಾಡಿದ್ದಂದ್ರೆ ಲೈಕ್ ಇದೂನು ಅಷ್ಟೇ ಎಲ್ಲಾ ಡ್ರೆಸ್ಸಿಗೂ ಒಂದೇ ತರ ವಾಚ್ ಹಾಕೋತೀನಿ. ಅಂಡ್ ಇದು ನೋಡೋದಕ್ಕೂ ತುಂಬಾ ಕ್ಯೂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನ ಆರ್ಡರ್ ಮಾಡಿದ್ದು. ಇದು ನಾನು ಆಕ್ಚುಲಿ ನಡಿಯಲ್ಲ ಅಂತ ಅನ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ, ಗಂಟೆನೂ ಓಡ್ತಾ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ. ಇದೂನು ಅಷ್ಟೇ ತುಂಬಾ ಚೆನ್ನಾಗಿದೆ, ಟ್ರೆಂಡಿ ಆಗಿನೂ ಇದೆ. ಅಂಡ್ ಲೈಕ್ ಎಲ್ಲ ಡ್ರೆಸ್ಸಿಗೆ ಸೂಟ್ ಆಗುತ್ತೆ. ಜೀನ್ಸ್, ಅವ್ರ ಕುರ್ತಾ, ಅವ್ರ ಸಾರೀಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಕೂಡ ಮಾಡ್ಕೋಬಹುದು. ಇದೂನು ಅಷ್ಟೇ ಐ ಥಿಂಕ್ 200 ಒಳಗಡೆ ಇದೆ ಅನ್ಕೋತೀನಿ. ಇದೆಲ್ಲ ನಾನು ಯಾವಾಗ ತಗೊಂಡಿದ್ದು ಅಂದ್ರೆ ಆ ಮೀಶೋದಲ್ಲಿ ಮಹಾಮೇಳ ಸಮಥಿಂಗ್ ಏನೋ ನಡೀತಾ ಇತ್ತು. ಅವಾಗ ತುಂಬಾ ಚೀಪಲ್ ಸಿಗತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಅವಾಗನೇ ಎಲ್ಲ ಒಂದೇ ಸಲ ಎಲ್ಲ ಕಾರ್ಟಲ್ಲಿ ಹಾಕಿಟ್ಕೊಂಡಿದ್ದೆ. ಅಂಡ್ ನನಗೆ ಲೈಕ್ ವಿಡಿಯೋಕ್ಕೋಸ್ಕರ ಏನಾದ್ರು ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಐಟಮ್ಸ್ ನ ಆರ್ಡರ್ ಮಾಡಿದ್ ನಾನು. ಸೊ ಎಸ್, ಇದನ್ನ ಹಂಗೆ ಇಟ್ಕೋತೀನಿ. ದೆನ್ ಆಮೇಲೆ ನಿಮ್ಗೆ ಲೈಕ್ ನನಗೆ ಫಸ್ಟ್ ತೋರಿಸಿದ್ನಲ್ಲ ಡೆಕೋರ್ ಇದ್ರಲ್ಲಿ, ಅದ್ರಲ್ಲಿ ನನ್ಗೆ ವಿಡಿಯೋ ಮಾಡ್ಬಿಟ್ಟು ಒಂದೊಂದೊಂದು ಕ್ಲಿಪ್ ಹಾಕ್ತೀನಿ. ನೀವು ನನ್ನ ಶಾರ್ಟ್ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಅಂಡ್ ಅದ್ರಲ್ಲಿ ಕೂಡ ನಾನು ಪ್ರೈಸ್ ಮೆನ್ಷನ್ ಮಾಡಿಡ್ತೀನಿ. ಓಕೆ, ಯಪ್ಪಾ ಹೆವಿ ಬಿಸಿಲಿದೆ ಇಲ್ಲಿ ನಮ್ಮ ಮಂಗಳೂರಲ್ಲಿ. ಮಳೆ ಬಂದ್ರೆ ತುಂಬಾ ಮಳೆ, ಬಿಸಿಲು ಅಂದ್ರೆ ತುಂಬಾ ಬಿಸಿಲು, ಚಳಿ ಅಂತೂ ಇಲ್ವೇ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಸ್, ನೆಕ್ಸ್ಟ್ ಒನ್ ಇದು ವೈಟ್ ಕ್ರಾಪ್ ಶರ್ಟ್. ಇದನ್ನೊಂದ್ಸಲ ಹಾಕಿ ನೋಡ್ದೆ. ಇದು ಆಕ್ಚುಲಿ ನನ್ನ ಹತ್ರ ಫುಲ್ ಲೆಂತ್ ಇದೊಂದು ಟಾಪ್ ಇದೆ, ಸೇಮ್ ಮೆಟೀರಿಯಲ್. ಅಂಡ್ ನಾನ್ ಅನ್ಕೊಂಡೆ ಬೇರೆ ತರ ಬರ್ಬೋದೇನಂತ. ಓ ಮೈ ಗಾಡ್, ನಾನಿದು ಚೆಕ್ಕೆ ಮಾಡಿಲ್ಲ. ಇದು ಕಾಲರ್ ಒಂದು ಕಲರ್ ಇದೆ, ನೀವು ನೋಡ್ಬೋದು. ಕಾಲರ್ ಒಂದಿದೆ ಕಲರ್, ಅಂಡ್ ಇದೊಂದು ಕಲರ್ ಇದೆ. ಅಯ್ಯೋ, ಓಕೆ, ನಾನು ಇದನ್ನ ಹೆಂಗೂ ರಿಟರ್ನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಇದು ನನ್ಗೆ ಸೈಜ್ ಚಿಕ್ಕದಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ರಿಟರ್ನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎಲ್ರು ಆಲ್ರೆಡಿ ನನ್ನ ದಪ್ಪ ಆಗಿದ್ಯಾ ಅಂತ ಇದ್ರು. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅದಕ್ಕೆ ಇವಾಗೆಲ್ಲ ಬಿಟ್ಬಿಟ್ಟು ಈಗೇನ್ ಸಣ್ಣ ಆಗಿದ್ದೀನಿ. ಎಸ್, ಇದು ಐ ಥಿಂಕ್ 200 ಒಳಗಡೆ, ಚೀಪ್ ಅಂಡ್ ಬೆಸ್ಟ್ ಮೀಶೋ. ಎಸ್, ಇದು ಸೆಕೆಂಡ್ ಟಾಪ್. ಅಂಡ್ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಆಲ್ಮೋಸ್ಟ್ ಅಂದ್ರೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್, ಇದಕ್ಕೆ ಕೈನೇ ಇಲ್ಲ. ಹಿಂಗೆ ಹಾಕೊಳ್ಳೋದು, ಈ ತರ ಬರುತ್ತೆ. ಸೊ ಇದು ನಾನೊಂದು ಸ್ಕರ್ಟ್ ಆರ್ಡರ್ ಮಾಡಿದ್ದೆ. ನಾನು ಹೇಳಿದ್ನಲ್ಲ ಬರ್ಡೇ ಶೂಟ್ ಮಾಡ್ಬೇಕು ಅಂತ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದು. ಗೈಸ್ ಇಲ್ಲಿ ನೋಡಿ, ಇದ್ರಲ್ಲಿ ಎಷ್ಟು ಪ್ರೈಸ್ ಹಾಕಿದ್ದಾರೆ ಅಂದ್ರೆ 1199. ಬಟ್ ಇದಕ್ಕೆ ಇರೋದು 250 ಸಮಥಿಂಗ್ ಏನೋ ಕೊಟ್ಟಿದ್ದೀನಿ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ ಅಲ್ವಾ. ನಾನು ಇನ್ನ ಇವಾಗ ಹಾಕಲ್ಲ. ಸೊ ಇದ್ರದ್ದೇ ಇನ್ನೊಂದು ಯಾವಾಗಾದ್ರೂ ವಿಡಿಯೋಸ್ ಮಾಡ್ತೀನಿ. ಇದನ್ನು ಅಷ್ಟೇ 250 ಒಳಗಡೆ ಮೇ ಬಿ.
ನೀವೆಲ್ಲ ಅನ್ಕೋಬಹುದು ಯಾಕೆ ಇವಳು ಇಷ್ಟೊಂದು ಚೀಪ್ ಅಲ್ಲಿ ತಗೋತಾಳೆ ಅಂತ. ಸುಮ್ನೆ ಹಾಕೋದು ಒಂದು ಟೂ ತ್ರೀ ಟೈಮ್ಸ್ ಹಾಕ್ತೀನಿ ಇಲ್ವಾ ಗೊತ್ತಿಲ್ಲ. ಅಂಡ್ ಅಷ್ಟೇ ಕಡಿಮೆ ಟೈಮ್ಗೋಸ್ಕರ ಏನಕ್ಕೆ ಸುಮ್ನೆ ಕಾಸ್ಟ್ಲಿ ಎಲ್ಲ ಆರ್ಡರ್ ಮಾಡೋದು ಅಂತ. ಅಂಡ್ ನಾನು ಇವತ್ತು ಹಾಕಿರೋ ಡ್ರೆಸ್ ಇದು H&M ಇದು. ನಾನು ನಂದು ಪ್ರೀವಿಯಸ್ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ನನಗೆ H&M ಡ್ರೆಸ್ ತಗೋಬೇಕು ಅಂಡ್ ತುಂಬಾ ಕಾಸ್ಟ್ಲಿ ಕೂಡ ಅಲ್ಲಿ ಅಂತ. ಸೊ ನಾನು ನನ್ನ ಜೊತೆ ಹೇಳಿದ್ದೆ ಲೈಕ್ ನನಗೆ ಈ ತರ H&M ತಗೋಬೇಕು ಅಂತ. ಸೊ ಹಿ ಬಾಟ್ ಮಿ ದಿಸ್. ಅಂಡ್ ಯಾ, ಈ ಡ್ರೆಸ್ಸಿಗೆ ಇದು H&M ಇಂದ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನಾನ್ ತಗೊಂಡಿಲ್ಲ. ಸೊ ನನ್ಗೆ ಬೇಕಾದವ್ರು ಕೊಡ್ಸಿರೋದು. ಅಂಡ್ ಇದ್ರದ್ದು ಈ ಡ್ರೆಸ್ ವಿಡಿಯೋ ಕೂಡ ನನ್ಗೆ ಅಪ್ಲೋಡ್ ಮಾಡ್ತೀನಿ ಅಂಡ್ ಅದನ್ನ ಚೆಕ್ ಮಾಡಿ ಒಂದ್ಸಲಿ. ಇದು ಸ್ಕರ್ಟ್, ನಾನು ಹೇಳಿದ್ನಲ್ಲ ಮೀಶೋದಲ್ಲಿ ಸ್ಕರ್ಟ್ ತುಂಬಾ ವೈರಲ್ ಸ್ಕರ್ಟ್ ಇದು. ಐ ಥಿಂಕ್ ಕೊರಿಯನ್ ಆರ್ ಚೈನೀಸ್ ಅವ್ರದ್ದು ಟ್ರೆಂಡ್ ಅನ್ಕೋತೀನಿ ಸ್ಕರ್ಟ್. ಅಂಡ್ ನಾನು ನಮ್ಮ PG ನಲ್ಲಿ ಒಂದು ಹುಡುಗಿ ಸೇಮ್ ಇದೇ ಕಲರ್ ಸ್ಕರ್ಟ್ ಹಾಕಿದ್ನ ನೋಡಿದ್ದೆ. Yes. ಚೆನ್ನಾಗಿದೆ ಬಟ್ ಒಂಥರ ಸ್ಮೆಲ್ ಇದೆ. ಗೈಸ್, ನಾನು ಇದ್ರಲ್ಲಿ ಡಬಲ್ ಲೇಯರ್ ಬರತ್ತೆ ಅಂತ ಅನ್ಕೊಂಡೆ, ಯಾಕಂದ್ರೆ ಒಳಗಡೆ ಇನ್ನೊಂದ್ ಲೇಯರ್ ಕೊಟ್ಟಿರ್ತಾರೆ ಅಂತ. ಬಟ್ ಸಿಂಗಲ್ ಲೇಯರ್ ಇರೋದು. ಬಟ್ ಹಿಂಗ್ ನೋಡಿದಾಗ ಕಾಣಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಸೇಫ್ಟಿಗೆ ಇದ್ರೊಳಗಡೆ ಲಾಂಗ್ ಶಾರ್ಟ್ಸ್ ಏನಾದ್ರು ಹಾಕೋಬೇಕು. ಚೆನ್ನಾಗಿದೆ ಇದು. ಅಂಡ್ ಇದು ಲಾಸ್ಟ್ ಒನ್. ಅಂಡ್ ಇದು ಲಾಸ್ಟ್ ಒನ್. ಇದು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದು ನಾನು. ಇದೇನಕ್ಕೆ ಆರ್ಡರ್ ಮಾಡಿದ್ದೆ ಅಂದ್ರೆ ನಂದು ರಿಂಗ್ ಇದೆಯಲ್ಲ, ಸೊ ನಾನು ಇಲ್ಲಿ ಆಲ್ರೆಡಿ ಹಾಕೊಂಡಿದ್ದೀನಿ ನೋಡಿ, ಕಲರೇ ಹೋಗ್ಬಿಟ್ಟಿದೆ ವೈಟ್ ಇದ್ದಿದ್ದು. ಸೊ ನಾನು ಅದಕ್ಕೋಸ್ಕರ ಇವಾಗ ರಿಂಗ್ ಎಲ್ಲ ನಮ್ಗೆ ದೊಡ್ಡದಾಗತ್ತೆ ಅಂತಂದ್ರೆ ನಾವು ಇದನ್ನ ಲೈಕ್ ರಿಂಗ್ ಅಲ್ಲಿ ಈ ತರ ಹಾಕೊಂಡು ಸೈಜ್ ನ ನಮ್ಗೆ ಯಾವ ತರ ಸೈಜ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ಇದ್ರಲ್ಲಿ ಸೈಜಸ್ ಕೂಡ ಇದೆ, ಒಂದು ದೊಡ್ಡ ಸೈಜ್ ಇದೆ ಅಂಡ್ ಮೀಡಿಯಂ ಸೈಜ್ ಇದೆ ಅಂಡ್ ಸ್ಮಾಲ್ ಸೈಜ್ ಕೂಡ ಅಂಡ್ ವೆರೈಟಿ 2 ಟೈಪ್ಸ್ ವೆರೈಟಿ ಕೂಡ ಇದೆ ಇದ್ರಲ್ಲಿ. ಇದು ಕೂಡ ನಿಮ್ಗೆ ಬೇಕು ಅಂದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಇದ್ರದ್ದು ಕೋಡ್ ಸಿಗತ್ತೆ ಇಲ್ವಾ ಗೊತ್ತಿಲ್ಲ. ಇನ್ ಕೇಸ್ ಕೋಡ್ ಸಿಕ್ಕಿದ್ರೆ ನನ್ಗೆ ಕೋಡ್ ಹಾಕ್ತೀನಿ, ಅವ್ರ ಲಿಂಕ್ ಬೇಕು ಅಂದ್ರೆ ನಿಮ್ಗೆ DM ಮಾಡ್ತೀನಿ. ಎಸ್, ಇದಿಷ್ಟು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರುವಂತದ್ದು. ಅಂಡ್ ಎಲ್ಲದ್ರದ್ದು ನಾನು ಪ್ರೈಸ್ ಕೂಡ ನಿಮಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ನನಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿರೋದು ಯಾವ್ದಂದ್ರೆ ಒಂದಿದು. ಅಂಡ್ ಇದು ನನಗೆ ಮೇ ಬಿ ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ ಅನ್ಕೊಂತೀನಿ. ಅಂಡ್ ನೆಕ್ಸ್ಟ್ ಒಂದು ನಾನು ಬ್ಲಾಕ್ ಟಾಪ್ ತರಿಸಿದ್ನಲ್ಲ ಅದು. ಅಂಡ್ ಲಾಸ್ಟ್ ಒನ್ ಇದು ಅಂಡ್ ವಾಚ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಇದ್ರಲ್ಲಿ ಇಷ್ಟ ಆಗದೆ ಇರೋದು ವೈಟ್ ಕ್ರಾಪ್ ಶರ್ಟ್, ಅಂಡ್ ಅದೊಂದು ನಂಗೆ ಇಷ್ಟ ಆಗಿಲ್ಲ, ಅದನ್ನ ರಿಟರ್ನ್ ಮಾಡಬೇಕು. ಹಾಗೆ ನಾನು ಎಲ್ಲಾ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಗೈಸ್. ನನ್ನ ವಿಡಿಯೋಸ್ ಎಲ್ಲ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಅಂಡ್ ಯಾ, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಥ್ಯಾಂಕ್ ಯು.